ವ್ಯತ್ಯಾಸ ಹಾಗೂ ಹೈ ವೋಲ್ಟೇಜ್ ನಿಂದ ಲಕ್ಷಾಂತರ ಮೌಲ್ಯದ ಯಂತ್ರೋಪಕರಣಗಳ ಹಾನಿಯಾಗಿದ್ದು ಇದನ್ನು ತಕ್ಷಣ ಸರಿದೂಗಿಸುವಂತೆ ಸಾರ್ವಜನಿಕರಿಂದ ಮನವಿ ಸಲ್ಲಿಸಲಾಯಿತು. ಪಟ್ಟಣದ ಮುಖ್ಯ ರಸ್ತೆಯ ಗ್ರಂಥಾಲಯ ಪಕ್ಕದಲ್ಲಿರುವ ಟ್ರಾನ್ಸ್ಫಾರ್ಮರ್ನಿಂದ ವಿತರಣೆಯಾಗುತ್ತಿರುವ ಹೊಸಪೇಟೆ ಹಾಗೂ ಮುಖ್ಯ ರಸ್ತೆಯ ಕರ್ನಾಟಕ ಬ್ಯಾಂಕ್, ಭಾರತ್ ಹಾರ್ಡ್ವೇರ್ ಸೇರಿದಂತೆ ಬೇಕರಿ, ವಿವಿಧ ಅಂಗಡಿ ಹಾಗೂ ಮನೆಗಳಲ್ಲಿ ಕೆಲವು ತಿಂಗಳ ಹಿಂದೆ ವೋಲ್ಟೇಜ್ ವ್ಯತ್ಯಾಸಗೊಂಡು ವಿದ್ಯುತ್ ಬಲ್ಬ್, ಫ್ಯಾನ್, ಟಿವಿ ಸೇರಿದಂತೆ ಹಲವಾರು ವಿದ್ಯುತ್ ಉಪಕರಣಗಳು ಹಾನಿಯಾಗಿತ್ತು. ಅದಲ್ಲದೆ ನಿನ್ನೆ ಸಂಜೆ ಅದೇ ರೀತಿ ವೋಲ್ಟೇಜ್ ವ್ಯತ್ಯಾಸದಿಂದ ಟ್ಯೂಬ್ಲೈಟ್, ಫ್ಯಾನ್, ಮಿಕ್ಸಿ, ಟಿವಿ, ಮೋಟಾರ್, ಸ್ಟಾರ್ಟರ್ಸ್ ಹಾಗೂ ಕಂಪ್ಯೂಟರ್ ಸೇರಿದಂತೆ ಲಕ್ಷಾಂತರ ಮೌಲ್ಯದ ವಿದ್ಯುತ್ ಯಂತ್ರೋಪಕರಣಗಳು ಹಾನಿಯಾಗಿದೆ. ಟ್ರಾನ್ಸ್ಫಾರ್ಮರ್ನ ಗ್ರೌಂಡಿಂಗ್ ಹಾಗೂ ಇನ್ನಿತರ ಜೋಡಣೆಗಳು ತುಂಬಾ ಹಳೆಯದಾಗಿದೆ. ಇದರಿಂದಲೇ ಇಂತಹ ಅಪಾಯಕಾರಿ ಘಟನೆಗಳು ಸಂಭವಿಸುತ್ತಿರುವುದು. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ದುರಸ್ತಿ ಕಾರ್ಯ ಮಾಡಿ ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದರು. ಈ ವೇಳೆ ಶಾಖಾಧಿಕಾರಿ ರೇವಣ್ಣ ಮಾತನಾಡಿ, ಟ್ರಾನ್ಸ್ಫಾರ್ಮರ್ನಲ್ಲಿ ಸ್ವಾಭಾವಿಕವಾಗಿ ಗ್ರೌಂಡಿಂಗ್ ತಂತಿ ತುಂಡಾದ ಪರಿಣಾಮ ವೋಲ್ಟೇಜ್ ವ್ಯತ್ಯಾಸಗೊಂಡಿದೆ. ಮುಂಜಾಗ್ರತೆ ಕ್ರಮವಾಗಿ ಸದ್ಯಕ್ಕೆ ಹೊಸದಾಗಿ ಗ್ರೌಂಡಿಂಗ್ ಮಾಡುತ್ತೇವೆ ಮತ್ತು ಟ್ರಾನ್ಸ್ಫಾರ್ಮರ್ ಹಾಗೂ ಇನ್ನಿತರ ಜೋಡಣೆಗಳು ತುಂಬಾ ಹಳೆಯದಾಗಿದೆ. ಆದ್ದರಿಂದ ಹೊಸದಾಗಿ ಮಾರ್ಪಡಿಸಲು ಈಗಾಗಲೇ ಕಾರ್ಯದರ್ಶಿಯಾಗಿದ್ದು ಸದ್ಯದಲ್ಲೇ ಕಾರ್ಯಾರಂಭ ಮಾಡುತ್ತೇವೆ ಎಂದರು. ಟಿವಿ ಹಾಕುವಾಗ ಟಿವಿ ಹೋಯ್ತು, ಫ್ರಿಜ್ ಹಾಕುವಾಗ ಫ್ರಿಜ್ ಹೋಗಿದ್ದೆ, 4 ಬಲ್ಬ್ ಹೋಗಿದ್ದಾವೆ. ಇನ್ 4 ದಿವಸದಿಂದ ನಾವು ಏನು ಯೂಸ್ ಮಾಡ್ತಾ ಇಲ್ಲ, ಫೀಸ್ ಹಾಕಿ ಮಾಡ್ಬಿಟ್ಟಿದ್ದೀವಿ. ಟಿವಿ ಹೋಗಿದೆ, ಓವನ್ ಹೋಗಿದೆ. ನೆನೆ ಸಂಜೆ ಟಿವಿ ಹಾಕಿದ್ದೆ, ಅವಾಗ ಟಿವಿ ಹೋಗಿದೆ, ಮತ್ತೆ ಓವನ್ ಕೂಡ ಹೋಗಿದೆ. 2 ಹೋಗಿದ್ದಾವೆ. ಬಲ್ಬ್ ಒಂದು ಫ್ಯಾನ್ ಹೋಯ್ತು, ವೋಲ್ಟೇಜ್ ಜಾಸ್ತಿ ಆಗಿ 6 ಮನೆಗೂ ಸುಟ್ಟೋಗಿದ್ದಾರೆ. ಎಷ್ಟು ಮೂಲ್ಯ ಒಂದು ಹೆಚ್ಚು ಕಡಿಮೆ 1,40,000 ಐಟಮ್ಗಳು ಸುಟ್ಟೋಗಿದ್ದಾವೆ. ಸರ್ ಅಲ್ಲ, ಆತರ ಅಲ್ಲ. ನಾನು ಏನ್ ಹೇಳ್ತೇನೆ, ಎಲ್ಲ ಐಟಮ್ ನಾನು ಇಟ್ಟಿದ್ದೀನಿ, ರಿಪೇರಿ ಮಾಡಿಸಿಲ್ಲ. ನಾನು ಒಂದು ವಾರ ಗಾಡಿಯ ತಗೊಂಡಿಲ್ಲಿ ಸುಟ್ಟಾಗದಿದೆ. ನಾನು ಇರೋದು ಹೇಳ್ತೀನಿ, 1,40,000 ರೂಪಾಯಿ ಐಟಮ್ ಹೋಗಿದೆ. ಮತ್ತೆ ಅದನ್ನ ಡಿಟೋನೇಟೆಡ್ ಆಗಿದೆ, ಮತ್ತೆ ಅದನ್ನ ಗ್ರೌಂಡ್ ಕೂಡ ಸ್ವಲ್ಪ ಹಳೇದಿದೆ. ಈ ಸಂದರ್ಭದಲ್ಲಿ ನದೀಮ್, ಯೂಸುಫ್ ಖಾನ್, ನರೀಸ್ ಪಾಸಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.